ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಬಂದು ಈಗ ತಾನೇ ಪ್ರೋಮೋ ಬಂದಿದೆ, ಗ್ರ್ಯಾಂಡ್ ಓಪನಿಂಗ್ ರಿಲೇಟೆಡ್ ಪ್ರೋಮೋ ಬಂದಿದೆ. ಪ್ರೋಮೋ ಮಾತ್ರ ಸೈಕ್ಕಾಗಿ ಸಕ್ಕದಾಗಿದೆ. ಪ್ರೋಮೋ ನೋಡಿಲ್ಲ ಅಂತಂದ್ರೆ ಹೋಗಿ ಪ್ರೋಮೋ ನೋಡಿ ಬಂದು ಈ ವಿಡಿಯೋನ ನೋಡಿ. ತುಂಬಾ ಚೆನ್ನಾಗಿದೆ ಪ್ರೋಮೋ. ಕಿಚ್ಚ ಸುದೀಪ್ ಅವರಂತೂ ಸಖತ್ ಲುಕ್ ಅಲ್ಲಿ ವೈಟ್ ಅಂಡ್ ವೈಟ್ ಅಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ತುಂಬಾ ಸಕ್ಕದಾಗಿದೆ ಪ್ರೋಮೋ ಮಾತ್ರ. ಯಾರಾದ್ರೂ ಹೋಗಿ ನೋಡಿಲ್ಲ ಅಂತಂದ್ರೆ ನೋಡಿ. ಫಸ್ಟ್ ಪ್ರೋಮೋ ರಿಲೀಸ್ ಆದಾಗ ಆ ಪ್ರೋಮೋ ಕೆಳಗಡೆ ಸ್ವಲ್ಪ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಹೊಸ ಸೀಸನ್, ಹೊಸ ಮನೆ, ಹೊಸ ಆಟ, ಯಾರಿಗೆ ಸ್ವರ್ಗ ಯಾರಿಗೆ ನರಕ ಅಂತ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟು ಈ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ತುಂಬಾ ಸಕ್ಕದಾಗಿದೆ, ಅದ್ದೂರಿಯಾಗಿದೆ ಪ್ರೋಮೋ ಮಾತ್ರನು. ಅದೇ ರೀತಿ ಮನೆನೂ ಸಹ ಸಕ್ಕದಾಗಿದೆ. ಒಂದ್ ಕಡೆ ನರಕ ಇದೆ, ಒಂದ್ ಕಡೆ ಸ್ವರ್ಗ ಇದೆ. ಈ ವಿಡಿಯೋದಲ್ಲಿ ನರಕಕ್ಕೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ಅಪ್ಡೇಟ್ ಅನ್ನ ಕೊಡ್ತೀನಿ, ಕೊನೆಯಲ್ಲಿ ಅಪ್ಡೇಟ್ ಕೊಡ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ವರ್ಗದಲ್ಲಿ ಹೋಗೋರ್ಗಂತೂ ಹಬ್ಬ, ಮನೆ ಮಾತ್ರ ಸಖತ್ ಸೂಪರ್ ಸೈಕ್ ಆಗಿದೆ ಮಾತ್ರ. ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದ್ ಕಡೆ ಡೈನಿಂಗ್ ಟೇಬಲ್ ಆಗಿರ್ಬೋದು, ಕುತ್ಕೊಳ್ಳೋಂತ ನಾರ್ಮಲ್ ಆಗಿ ಮಾತಾಡ್ತಕ್ಕಂಥ ಒಂದು ಟೇಬಲ್ ಆಗಿರ್ಬೋದು, ಸಕ್ಕದಾಗಿದೆ. ಅದ್ರ ಜೊತೆಗೆ ಒಂದು ಕ್ಯಾಪ್ಟನ್ ರೂಮ್ ಆಗಿರ್ಬೋದು, ತುಂಬಾ ಸಕ್ಕದಾಗಿದೆ. ಕ್ಯಾಪ್ಟನ್ ರೂಮ್ ಮಾತ್ರನು ಒಂಥರ ಪರ್ಪಲ್ ಕಲರ್ ಅಲ್ಲಿ, ಐ ಥಿಂಕ್ ಪರ್ಪಲ್ ಕಲರ್ ಅಂತ ಅನ್ಕೊಂತೀನಿ, ಅದೇ ಕ್ಯಾಪ್ಟನ್ ರೂಮ್ ಅಂತ ಅನ್ಕೊಂತೀನಿ. ತುಂಬಾ ಸೂಪರ್ ಆಗಿದೆ, ಸಕ್ಕದಾಗಿದೆ ಕ್ಯಾಪ್ಟನ್ ರೂಮ್ ಮಾತ್ರನು. ಅದ್ರ ಜೊತೆಗೆ ಒಂದು ಕಿಚನ್ ಅಲ್ಲಿ ಸಹ ತುಂಬಾ ಸಕ್ಕದಾಗಿದೆ. ಅದ್ರ ಜೊತೆಗೆ ಒಂದು ಮಹಿಳೆ, ಅದ್ರ ಮೇಲೆ ಚಿಟ್ಟೆಗಳು, ಅದೆಲ್ಲ ಸೂಪರ್ ಆಗಿದೆ. ಪ್ರೋಮೋ ಮಾತ್ರ ಸೈಕ್ ಆಗಿದೆ. ಸ್ವರ್ಗಕ್ಕೆ ಹೋಗೋರ್ಗಂತೂ ವಾ, ಮನೆ ನಿಜವಾಗ್ಲೂ ಸ್ವರ್ಗದ ತರನೇ ಇದೆ. ಸೂಪರ್ ಆಗಿದೆ, ಸಕ್ಕದಾಗಿದೆ ಮನೆ ಮಾತ್ರನು. ಹೋಗಿ ನೋಡಿ. ಅದೇ ರೀತಿ ಸ್ವರ್ಗ ಬಿಟ್ಟು ನರಕಕ್ಕೆ ಬಂದ್ರೆ, ನರಕದಲ್ಲಿ ಮಾತ್ರನು ಸಿಕ್ಕಾಪಟ್ಟೆ ಹೋಗೋರ್ಗಂತ ಸುದೀಪ್ ಸರ್ ಕೂಡ ಪ್ರೋಮೋನಲ್ಲಿ ಹೇಳ್ಬಿಟ್ಟಿದ್ದಾರೆ. ನರಕಕ್ಕೆ ಯಾರು ಹೋಗ್ತಾ ಇದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಪ್ಪ ಅಂತ. ತುಂಬಾ ಸಕ್ಕದಾಗಿದೆ. ನರಕದಲ್ಲಿ ಈಗ ಸದ್ಯಕ್ಕೆ ಅಲ್ಲಿ ಹೋಗಿ ಫೆಸಿಲಿಟೀಸ್ ಮಾತ್ರ ಡಿಸ್ಅಡ್ವಾಂಟೇಜಸ್ ಆಗ್ಬೋದು, ಏನೂ ಇಲ್ಲದೆ ಇರ್ಬೋದು. ಆದ್ರೆ ನರಕದಲ್ಲಿರೋರ್ಗೆನೆ ತುಂಬಾ ಹೋಗ್ತಾ ಏನಾಗುತ್ತೆ, ಗೇಮ್ ಸ್ಟಾರ್ಟ್ ಆದಂಗೆಲ್ಲ ಏನಾಗುತ್ತೆ, ಸಿಂಪತಿ ಅನ್ನೋದು ಬರುತ್ತೆ. ತುಂಬಾ ಸಕ್ಕದಾಗಿರುತ್ತೆ ಅವ್ರಿಗೆ ಮಾತ್ರ. ಪ್ಲಸ್ ಅಡ್ವಾಂಟೇಜ್ ಅಂತೂ ನರಕದಲ್ಲಿರೋರ್ಗೆ, ಅಲ್ಲಿ ಕುಡಿಯೋದಕ್ಕೆ ನೀರು ಸಹ ಅಷ್ಟೇ ಒಂದು ಮಡಕೆನಲ್ಲಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ವೀಕೆಂಡ್ ಅಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಒಂದು ಮಂಚ ಹಾಕಿದ್ದಾರೆ. ಅದ್ರ ಮೇಲೆ ಏನು ಇಲ್ಲ, ಸೋಫಾ ಇಲ್ಲ, ಏನು ಇಲ್ಲ, ಮಂಚ ಹಾಕಿದ್ದಾರೆ. ತುಂಬಾ ಸಿಂಪಲ್ ಆಗಿ ಸೂಪರ್ ಆಗಿದೆ. ಅದ್ರ ಜೊತೆಗೆ ಮಲಗೋದಕ್ಕೂ ಅಷ್ಟೇ ದಿಂಬೆ ಹಾಸಿಗೆ ಎಲ್ಲನೂ ಸಹ ಏನು ಅಷ್ಟೊಂದು ಗ್ರ್ಯಾಂಡ್ ಆಗಿ ಏನಿಲ್ಲ, ಪಾಪ ನಾರ್ಮಲ್ ಆಗಿದೆ ಎಲ್ಲ. ನಮ್ಮ ಮಿಡಿಲ್ ಕ್ಲಾಸ್ ನಾರ್ಮಲ್ ಆಗಿ, ನಿಜವಾಗ್ಲೂ ನರಕ ಇದ್ರೆ ಹಿಂಗೆ ಇರುತ್ತೇನೋ ಅನ್ನೋ ರೀತಿಯಲ್ಲಿ ಇದೆ. ತುಂಬಾ ಸಕ್ಕದಾಗಿದೆ. ಸೆಟ್ ಮಾತ್ರನು ಸೈಕ್ ಆಗಿ ತುಂಬಾ ಸಕ್ಕದಾಗಿ ಹಾಕಿ, ತುಂಬಾ ಬಜೆಟ್ ಅನ್ನ ಹಾಕಿ ಖರ್ಚು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದರಲ್ಲಿ ಈಗ ನಾನು ಆಗ್ಲೇ ಹೇಳಿದೆ, ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ನಿಮ್ಗೆ. ನರಕಕ್ಕೆ ಯಾರ್ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಈಗ ಒಟ್ಟು 17 ಜನ ಸ್ಪರ್ಧಿಗಳಲ್ಲಿ ಈಗ ನರಕಕ್ಕೆ ಹೋಗೋರು ಮಾತ್ರ ಬಂದು 7 ಜನ ಮಾತ್ರ ಅಷ್ಟೇ. ನನಗಿರೋ ಅಪ್ಡೇಟ್ ಪ್ರಕಾರ, ಇನ್ಫಾರ್ಮೇಶನ್ ಪ್ರಕಾರ 7 ಜನ ಮಾತ್ರ ನರಕಕ್ಕೆ ಹೋಗ್ತಾರೆ. ಅವ್ರು ಯಾರು ಅಂದ್ರೆ, ಮೊದಲನೇದು ಬಂದು ಚೈತ್ರ ಕುಂದಾಪುರ್. ಇವರು ಸಹ ನರಕಕ್ಕೆ ಹೋಗಿದ್ದಾರೆ. ನನ್ನ 15 ನಿಮಿಷ ಬಿಟ್ಟಿದ್ರು ವೋಟ್ ಮಾಡೋದಕ್ಕೆ, ಯಾರು ನರಕಕ್ಕೆ ಹೋಗ್ತಾರೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದ್ರಲ್ಲಿ. ಪಾಪ ಚೈತ್ರ ಕುಂದಾಪುರ್ ಅವರು, ಇವರು ಸಹ ನರಕಕ್ಕೆ ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಗೋಲ್ಡ್ ಸುರೇಶ್ ಅವರು, ನಾನು ಆಗ್ಲೇ ವಿಡಿಯೋದಲ್ಲೇ ಹೇಳಿದೆ, 2 ಕೋಟಿ ಬೆಲೆ ಬಾಳೋ ಗೋಲ್ಡ್ ಅನ್ನ ಹಾಕೊಂಡು ಸ್ಟೇಜ್ ಮೇಲೆ ಬರ್ತಾ ಇದಾರೆ. ಪಾಪ ಬಂದಂಗೆ ಸೀರೆ ಎತ್ಕೊಂಡೋಗಿ ನರಕಕ್ಕೆ ಹಾಕ್ತಾರೆ. ನೋಡ್ಬೇಕು, ಸಖತ್ ಸೈಕಾಗಿರುತ್ತೆ ಮಾತ್ರ. ನಾವು ಗೇಮ್ ಮಾತ್ರ ಸಖತ್ತಾಗಿರುತ್ತೆ, ನೋಡ್ಬೇಕು ಏನಾಗುತ್ತೆ ಅಂತ. ಅದ್ರ ಜೊತೆಗೆ ಪಾರು ಖ್ಯಾತಿಯ ಮೋಕ್ಷಿತಾ ಪೈಜ್ನು ಸಹ ನರಕಕ್ಕೆ ಹೋಗಿದ್ದಾರೆ. ನೋಡೋಣ ಹೆಂಗಿರುತ್ತೆ, ಏನ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಕಾಮಿಡಿಯನ್ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಕೂಡ ಸ್ವರ್ಗಕ್ಕೆ ಹೋಗೋ ಬದಲು ನರಕಕ್ಕೆ ಹೋಗಿದ್ದಾರೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಕಂಟೆಸ್ಟೆಂಟ್ ಹೋದ್ಮೇಲೆ ವೋಟ್ ಮಾಡಿ ಅವರನ್ನ ಸ್ಪ್ಲಿಟ್ ಮಾಡಿದ್ದಾರೆ. ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಏನು ಅಂತ ನಾವು ಎಪಿಸೋಡ್ ಅಲ್ಲೇ ನೋಡ್ಬೇಕು. ಈಗ ಮಾತ್ರ ಯಾರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಅಪ್ಡೇಟ್ ಅನ್ನ ಕೊಡ್ತೀನಿ. ಮಾನಸ್ ಅವರು ಹೋಗಿದ್ದಾರೆ. ಅದ್ರ ಜೊತೆಗೆ ರಂಜಿತ್ ಅವರು, ಶನಿ ಸೀರಿಯಲ್ ಅಲ್ಲಿ ಸೂರ್ಯನ್ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ರಂಜಿತ್ ಅವರು ಸಹ ಸಖತ್ ಮಸ್ಕಟ್ ಫಿಸಿಕಲ್ ಅಂತೂ ಸಕ್ಕತ್ತಾಗಿರುತ್ತೆ ಆಕ್ಟಿವಿಟೀಸ್ ಅಲ್ಲಿ ಮಾತ್ರನು. ಅವರು ಸಹ ನರಕಕ್ಕೆ ಹೋಗಿದ್ದಾರೆ. ನೋಡ್ಬೇಕು ಯಾವ್ಯಾವ ರೀತಿ ಅಲ್ಲಿ ಜಗಳ ಸೃಷ್ಟಿ ಆಗುತ್ತೆ, ಏನು ಟಾಸ್ಕ್ ಯಾವ ರೀತಿ ಆಡ್ತಾರೆ ಏನು ಅನ್ನೋದ್ರ ಬಗ್ಗೆ ನೋಡ್ಬೇಕು. ಅದ್ರ ಜೊತೆಗೆ ಅನುಷಾ ಅವರು ಸಹ ನರಕಕ್ಕೆ ಹೋಗಿದ್ದಾರೆ. ಟೋಟಲ್ ಈ 7 ಜನನು ಸಹ, ಅದ್ರ ಜೊತೆಗೆ ಶಿಶಿರ್ ಆಚಾರ್ಯ ಅವರು ಕೂಡ ಹೋಗಿದ್ದಾರೆ. ಟೋಟಲ್ ಈ 7 ಜನ ಕೂಡ ನರಕಕ್ಕೆ ಹೋಗಿದ್ದಾರೆ. ನೋಡೋಣ ಅಲ್ಲಿ ಹೋದ್ಮೇಲೆ ಇಷ್ಟು ದಿನ ಏನಾಗ್ತಾ ಇತ್ತು ಅಂತಂದ್ರೆ, ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಗ್ರೂಪ್ಗಳು ಕ್ರಿಯೇಟ್ ಆಗಿ ಅವ್ರವ್ರ ಗ್ರೂಪ್ ಅಂತ ಹೊಡೆದಾಡ್ತಾ ಇದ್ರು.
ಅದೇ ಈಗ ಬಿಗ್ ಬಾಸ್ ಏನ್ ಮಾಡಿದ್ದಾರೆ, ಸ್ಟಾರ್ಟಿಂಗ್ ಎಲ್ಲ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ, ಒಂದು ನರಕ ಒಂದು ಸ್ವರ್ಗ ಅಂತ. ಈಗ ಇವ್ರ ಗ್ರೂಪ್ ಮತ್ತೆ ಸ್ವರ್ಗದಲ್ಲಿ ಇರ್ತಕ್ಕಂಥ ಗ್ರೂಪ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಹೊಡೆದಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಸಖತ್ ನನಗಂತೂ ವೇಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ. ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ, ಯಾರು ನರ್ಕಕ್ಕೆ ಹೋಗ್ಬೇಕಾಗಿತ್ತು ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾನು ಇದ್ರ ಲಿಸ್ಟ್ ಜೊತೆಗೆ ಇನ್ನೊಬ್ರು ಆಗ್ಬೇಕಾಗಿತ್ತು ನನ್ಗೆ ಅನ್ಸಿದ ಪ್ರಕಾರ ಲಾಯರ್ ಜಗದೀಶ್ ಅವರು, ಅವ್ರನ್ನ ನರ್ಕಕ್ಕೆ ಹಾಕಿದ್ದೇವೆ. ಪಾಪ ಏಜ್ ಸ್ವಲ್ಪ ಜಾಸ್ತಿ ಆಗಿದೆ, ಏನ್ ಮಾಡಕ್ಕಾಗಲ್ಲ, ಅವ್ರನ್ನ ನರ್ಕಕ್ಕೆ ಹಾಕಿದ್ದೇವೆ. ತುಂಬಾ ಚೆನ್ನಾಗಿರೋದು ಮಾತ್ರ ಏನು ಫೆಸಿಲಿಟಿ ಇಲ್ಲದೆ ಸಖತ್ ಸೈಕ್ ಬಿಗ್ ಬಾಸ್ ಮೇಲೆನೆ ಗಲಾಟೆ ಮಾಡ್ಬಿಟ್ಟಿರೋರು. ನೋಡ್ಬೇಕು ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಇದೇ ರೀತಿ ವಿಡಿಯೋಸ್, ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಈ ವಿಡಿಯೋನ ಈಗ ನೋಡಿದವರು, ಅದಕ್ಕೆ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ತುಂಬಾ ಧನ್ಯವಾದಗಳು ನೋಡಿದ್ದಕ್ಕೆ. ತುಂಬಾ ಜನ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ನಮಸ್ತೆ.